ಅವತಾರ ಪುರುಷ 2 ತುಂಬಾ ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಂಡು ಹೋಗಿದ್ದೆ ಫಿಲ್ಮ್ ನೋಡ್ಲಿಕ್ಕೆ. ಬಿಕಾಸ್ ಪಾರ್ಟ್ 1 ಕ್ಲೈಮ್ಯಾಕ್ಸ್ ತುಂಬಾ ಹೈಪ್ ಕ್ರಿಯೇಟ್ ಮಾಡಿತ್ತು. ಜೊತೆಗೆ ಫಿಲ್ಮ್ ನ ಟ್ರೇಲರ್ ಕೂಡ ಒಳ್ಳೆ ರೇಂಜ್ ಗೆ ಇಂಪ್ರೆಸಿವ್ ಆಗಿತ್ತು. ಕ್ರಿಯೇಟ್ ಮಾಡಿದ್ದ ಹೈಪ್ ಗೆ ಈ ಫಿಲ್ಮ್ ಸೆಟ್ ಆಗತ್ತಾ, ಇಟ್ಕೊಂಡು ಹೋದ ಎಕ್ಸ್ಪೆಕ್ಟೇಷನ್ಸ್ ಗೆ ವರ್ತ್ ಇದೆಯಾ, ಇದನ್ನೆಲ್ಲ ಹೇಳ್ತೇನೆ. ಅದಕ್ಕೂ ಮೊದಲು ನಾನ್ ಗುಣ, ನೀವು ನೋಡ್ತಾ ಇದ್ದೀರಾ ಗುಣ ಸಿನೆ ಕಾರ್ನರ್ ಯೂಟ್ಯೂಬ್ ಚಾನಲ್. ಇನ್ನು ಫಿಲ್ಮ್ ಬಗ್ಗೆ ಹೇಳೋದಾದ್ರೆ, ನೀವೇನಾದ್ರೂ ಪಾರ್ಟ್ 1 ನೋಡಿದ್ರೆ ಈ ಫಿಲ್ಮ್ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗಂತ ಪಾರ್ಟ್ 1 ನೋಡದೇ ಇರೋರ್ಗೆ ಅರ್ಥ ಆಗಲ್ಲ ಅಂತಲ್ಲ. ಈ ಫಿಲ್ಮ್ ನ ಸ್ಟಾರ್ಟಿಂಗ್ ನಲ್ಲಿನೇ ಪಾರ್ಟ್ 1 ಸ್ಟೋರಿನ ರಿವೈಂಡ್ ಮಾಡಿದ್ದಾರೆ. ಸೊ ನಿಮ್ಗೆ ಈ ವಿಷಯದಲ್ಲಿ ಏನೂ ತೊಂದರೆ ಆಗಲ್ಲ. ಈ ಫಿಲ್ಮ್ ನ ಕಾನ್ಸೆಪ್ಟ್ ಅಂದ್ರೆ ಅದು ತ್ರಿಶಂಕು ಪಯಣ. ತ್ರಿಶಂಕು ಸ್ವರ್ಗಕ್ಕೆ ಹೋಗೋದಕ್ಕೆ ಯಾರೆಲ್ಲ ಪ್ರಯತ್ನ ಪಡ್ತಿದ್ದಾರೆ, ಅಲ್ಲಿ ಹೋಗೋದಕ್ಕೆ ಬೇಕಾದಂತ ತ್ರಿಶಂಕು ಮಣಿ ಸಲುವಾಗಿ ಏನೆಲ್ಲ ಮಾಡ್ತಾರೆ, ಇದನ್ನೆಲ್ಲ ನೀವು ಫಿಲ್ಮ್ ನೋಡಿನೇ ತಿಳ್ಕೋಬೇಕು. ಜೊತೆಗೆ ಅನಿಲ್ ಯಾರು, ಅವನ ಸ್ಟೋರಿ ಏನು ಅನ್ನೋದನ್ನ ಕೂಡ ಫಿಲ್ಮ್ ನಲ್ಲಿ ತೋರಿಸಿದ್ದಾರೆ. ಮನೆ ಬಿಟ್ಟು ಹೋಗಿದ್ದ ಓವರ್ ಆಕ್ಟಿಂಗ್ ಅನಿಲ್ ಅಂದ್ರೆ ನಮ್ಮ ಶರಣ್ ವಾಪಸ್ ಮನೆಗೆ ಎಂಟ್ರಿ ಪಡ್ಕೋತಾನೆ. ಕಳೆದು ಹೋದ ಒರಿಜಿನಲ್ ಮಗ ಅಂತ ಹೇಳ್ಕೊಂಡ್ ಬಂದಿರೋ ಕುಮಾರ ಅಂದ್ರೆ ಶ್ರೀನಗರ್ ಕಿಟ್ಟಿಗೆ ಶರಣ್ ಹೇಗೆ ಫೇಸ್ ಮಾಡ್ತಾರೆ, ಅವರ ಕಾನ್ಫ್ಲಿಕ್ಟ್ ಎಲ್ಲಿಗೆ ಬಂದು ನಿಲ್ಲೋತೆ ಅನ್ನೋದೇ ದೊಡ್ಡ ಕ್ಯೂರಿಯಾಸಿಟಿ ಆಗಿತ್ತು ಈ ಫಿಲ್ಮ್ ನಲ್ಲಿ. ಬಟ್ ಕಿಟ್ಟಿ ಅವರಿಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಯೂಸ್ ಮಾಡ್ಕೊಳ್ಬಹುದಿತ್ತು. ಅವರಿಬ್ಬರ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗೋದ್ರಲ್ಲೇ ಮುಗ್ದೋಗುತ್ತೆ. ಇದನ್ನ ಬಿಟ್ರೆ ಫಿಲ್ಮ್ ಒಳ್ಳೆ ರೇಂಜ್ಗೆನೆ ಇದೆ. ಈ ಮಾಟ ಮಂತ್ರ ಇಂತಹ ವಿಷಯಗಳ ಮೇಲೆ ಇಂಟ್ರೆಸ್ಟ್ ಇರೋರ್ಗೆ ಈ ಫಿಲ್ಮ್ ಖಂಡಿತ ಇಷ್ಟ ಆಗುತ್ತೆ. ಫಿಲ್ಮ್ ನ ಪ್ಲಸ್ ಪಾಯಿಂಟ್ಸ್ ಬಗ್ಗೆ ಹೇಳೋದಾದ್ರೆ, ಮೊದಲನೇದು ಶರಣ್ ರವರು. ಅವರ ಪರ್ಫಾರ್ಮೆನ್ಸ್ ನಿಮ್ಗೆ ತುಂಬಾನೇ ಇಷ್ಟ ಆಗುತ್ತೆ. ಬರೀ ಕಾಮಿಡಿ ಫಿಲ್ಮ್ಸ್ ನ ಮಾಡ್ಕೊಂಡಿದ್ದಂತ ಅವರು ತಮ್ಮ ಕಂಫರ್ಟ್ ಝೋನ್ ಇಂದ ಆಚೆ ಬಂದು ಗುರು ಶಿಷ್ಯರು ಅವತಾರ ಪುರುಷದಂತ ಫಿಲ್ಮ್ ಗಳನ್ನ ಮಾಡ್ತಾ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು ನಿಜಕ್ಕೂ ಖುಷಿ ಆಗುತ್ತೆ. ಫಿಲ್ಮ್ ನ ಔಟ್ಕಮ್ ಏನೇ ಇದ್ರು ಇಂಥ ಪ್ರಯತ್ನಗಳು ಇಂಡಸ್ಟ್ರಿಲಿ ಆಗ್ಬೇಕು. ಸೊ ಈ ವಿಷಯದಲ್ಲಿ ಶರಣ್ ರವರಿಗೆ ನಿಜಕ್ಕೂ ಒಂದು ಹ್ಯಾಟ್ಸ್ ಆಫ್. ಎರಡನೇದು ಫಿಲ್ಮ್ ನ ಕಾನ್ಸೆಪ್ಟ್. ತ್ರಿಶಂಕು ಮಣಿ, ತ್ರಿಶಂಕು ಸ್ವರ್ಗ, ಮಾಟ ಮಂತ್ರ ಇವೆಲ್ಲ ವರ್ಕೌಟ್ ಆಗುತ್ತೆ ಫಿಲ್ಮ್ ನಲ್ಲಿ. ಮೂರನೇದು ಗ್ರಾಫಿಕ್ಸ್. ಇಂಥ ಫಿಲ್ಮ್ಗಳನ್ನ ಮಾಡಬೇಕಾದ್ರೆ VFX ಕೂಡ ಇರಬೇಕಾಗುತ್ತೆ. ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಇಲ್ಲಿ ಚೆನ್ನಾಗಿ VFX ನ ಪ್ರೆಸೆಂಟ್ ಮಾಡಿದ್ದಾರೆ. ಇನ್ನು BGM, ಫಿಲ್ಮ್ ನ ಪ್ರತಿ ಸೀನ್ಗೂ ಮ್ಯಾಚ್ ಆಗುತ್ತೆ. ಇಲ್ಲೇನಾದ್ರೂ BGM ಕೈ ಕೊಟ್ಟಿದ್ರೆ ಇಡೀ ಫಿಲ್ಮ್ ನ ಮಜಾನೇ ಹೋಗಿರೋದು. ಇನ್ನು ಫಿಲ್ಮ್ ನ ನೆಗೆಟಿವ್ ಪಾಯಿಂಟ್ಸ್ ಬಗ್ಗೆ ಹೇಳ್ಬೇಕಂದ್ರೆ, ಮೊದಲೇ ಹೇಳ್ದಾಗೆ ಶ್ರೀನಗರ್ ಕಿಟ್ಟಿ ಅವರನ್ನ ಬಳಸ್ಕೊಂಡಂತ ರೀತಿ. ಫಸ್ಟ್ ಪಾರ್ಟ್ ನಲ್ಲಿ ಅವರ ಎಂಟ್ರಿಗೆ, ಅವರ ಕ್ಯಾರೆಕ್ಟರ್ಗೆ ಕೊಟ್ಟ ಬಿಲ್ಡಪ್ಗೆ, ಕ್ರಿಯೇಟ್ ಆಗಿದ್ದ ಹೈಪ್ಗೆ ಒಂದು ಒಳ್ಳೆ ಇಂಪ್ರೆಷನ್ ಇತ್ತು. ಬಟ್ ಈ ಫಿಲ್ಮ್ ನಲ್ಲಿ ಅವರನ್ನ ಯೂಟಿಲೈಸ್ನೇ ಮಾಡ್ಕೊಂಡಿಲ್ಲ. ಜೊತೆಗೆ ಶರಣ್ ಜೊತೆ ಕ್ಲಾಶ್ ಕೂಡ ಸರಿಯಾಗಿ ಮಾಡಿಸಿಲ್ಲ. ಸೊ ಎಲ್ಲೋ ಒಂದ್ ಕಡೆ ಇದು ಫಿಲ್ಮ್ಗೆ ಹಿನ್ನಡೆ ಆಗುತ್ತೆ. ಇನ್ನು ಅನ್ನೆಸೆಸರಿ ಸೀನ್ಸ್ ಫಿಲ್ಮ್ ನ ಲೆಂತ್ ಮಾಡೋ ಸಲುವಾಗಿನೇ ಇಟ್ಟಂಗಿದೆ. ಜೊತೆಗೆ ಸಾಧು ಕೋಕಿಲ ಅವರ ಕಾಮಿಡಿ ಕೂಡ ಇಲ್ಲಿ ಫೇಲ್ ಆಗಿದೆ. ಅವರ ಕಾಮಿಡಿ ಪಾರ್ಟ್ 1 ನಲ್ಲಿ ಒಳ್ಳೆ ಮಜಾ ಕೊಟ್ಟಿತ್ತು. ಬಟ್ ಈ ಫಿಲ್ಮ್ ನಲ್ಲಿ ಸರಿಯಾಗಿ ಅವರ ಕಾಮಿಡಿನ ಪ್ರೆಸೆಂಟ್ ಮಾಡಿಲ್ಲ. ಗಡ್ಬಿಡಿಲಿ ಮಾಡ್ದಂಗೆ ಕಾಣ್ತಾ ಇದೆ. ಸರಿ ಮನ್ಸ್ ಮಾಡಿದ್ರೆ 2 ಪಾರ್ಟ್ ನ ಮಾಡ್ದೇನೆ ಒಂದೇ ಪಾರ್ಟ್ ನಲ್ಲೇ ಕರೆಕ್ಟ್ ಆಗಿ ನೀಟಾಗಿ ರಿಲೀಸ್ ಮಾಡಬಹುದಿತ್ತು. ಇನ್ನು ಪ್ರಮೋಷನ್ ಕೂಡ ಸರಿಯಾಗಿ ಮಾಡಿಲ್ಲ. ಟ್ರೇಲರ್ ನ ಕೂಡ 3 ದಿನ ಮುಂಚೆ ರಿಲೀಸ್ ಮಾಡಿದ್ದಾರೆ. ಓವರ್ ಕಾನ್ಫಿಡೆನ್ಸ್ ಏನೋ ಗೊತ್ತಿಲ್ಲ. ಬಟ್ ಇಂಥ ಚಿಕ್ಕ ತಪ್ಪುಗಳು ಇಡೀ ಚಿತ್ರತಂಡದ ಶ್ರಮನ ಹಾಳು ಮಾಡ್ಬಿಡ್ತವೆ. ಸೊ ಈ ವಿಷಯದಲ್ಲಿ ಇಂಡಸ್ಟ್ರಿ ಗಮನ ಹರಿಸಬೇಕು. ಫಿಲ್ಮ್ ನಲ್ಲಿ ಕ್ಲೈಮ್ಯಾಕ್ಸ್ ಚೆನ್ನಾಗಿ ಮಾಡಿದ್ದಾರೆ. ಜೊತೆಗೆ ಒಳ್ಳೆ ಟ್ವಿಸ್ಟ್ ನ ಕೂಡ ಇಟ್ಟಿದ್ದಾರೆ. ಬಟ್ ಕ್ಲೈಮ್ಯಾಕ್ಸ್ ಸ್ವಲ್ಪ ಸ್ಟ್ರಾಂಗ್ ಮಾಡಬಹುದಿತ್ತು. ಪಾರ್ಟ್ 3 ಬರುತ್ತೋ ಇಲ್ವೋ ಗೊತ್ತಿಲ್ಲ, ಕಾದ್ ನೋಡೋಣ. ಫಿಲ್ಮ್ ನ ಸ್ಟಾರ್ಟಿಂಗ್ ಇಂದ ಕ್ಲೈಮ್ಯಾಕ್ಸ್ ತನಕ ಮಾಟ ಮಂತ್ರವನ್ನ ಕೆಟ್ಟದಕ್ಕೆ ಬಳಸಬಾರ್ದು, ಒಳ್ಳೇದಕ್ಕೆ ಯೂಸ್ ಮಾಡ್ಕೋಬೇಕು ಅನ್ನೋ ಮೆಸೇಜ್ ಕೊಟ್ಟಿದ್ದು ಇಷ್ಟ ಆಯ್ತು. ಬಟ್ ಅಟ್ ದ ಸೇಮ್ ಟೈಮ್ ಫಿಲ್ಮ್ ನ ಹೀರೋನೇ ತನ್ನ ಆಸೆನ ಪೂರೈಸ್ಕೊಳ್ಳೋದಕ್ಕೆ ಒಳ್ಳೆತನದಿಂದ ಮೋಸ ಮಾಡ್ತಾನೆ ಅನ್ನೋದು ಯಾವ ತರ ಮೆಸೇಜ್ ನ ಕೊಡುತ್ತೆ ಅಂತ ಅರ್ಥ ಆಗ್ಲಿಲ್ಲ. ಒಂದೆರಡು ತಪ್ಪುಗಳನ್ನ ಇಗ್ನೋರ್ ಮಾಡಿದ್ರೆ ಫಿಲ್ಮ್ ಮಾತ್ರ ಸಖತ್ತಾಗಿದೆ. ಏನೇ ಇರ್ಲಿ, ಫಿಲ್ಮ್ ನ ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ಒಳ್ಳೆ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಈ ಫಿಲ್ಮ್ ಫಸ್ಟ್ ಪಾರ್ಟ್ ತರನೇ ಮಿಕ್ಸ್ಡ್ ರಿಯಾಕ್ಷನ್ಸ್ ನ ಪಡ್ಕೊಂಡಿದೆ. ಎಲ್ಲರೂ ಹೋಗಿ ಫಿಲ್ಮ್ ನ ನೋಡಿ. ಆಲ್ರೆಡಿ ನೋಡಿದ್ರೆ ಫಿಲ್ಮ್ ಹೇಗನ್ಸ್ತು ಅಂತ ಕಮೆಂಟ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.